ಅಮ್ಮ ಗೋಮಾತೆ, ಬೆಳಿಗ್ಗೆ ಬೆಳಿಗ್ಗೆನೇ ಎದ್ದು ನಿನ್ನ ದರ್ಶನನೇ ಮಾಡ್ತಿದ್ದೀನಮ್ಮ. ಇವತ್ತೆಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಮ್ಮ. ನೀನೇ ನನ್ನ ಕಾಪಾಡಬೇಕು. ಅಮ್ಮ ಗಂಗಾ, ನಮ್ಮಪ್ಪ ನಮ್ಮಮ್ಮ ಇದ್ದಾಗಿದ್ದೋಳು ನೀನು. ನೋಡಮ್ಮ ನೋಡು, ನನಗೆ ಅವಾಗಿದ್ದಷ್ಟು ಖುಷಿ ಇಲ್ಲ, ಅವಾಗಿದ್ದಷ್ಟು ಏನೂ ಇಲ್ಲ. ಇವಾಗ ನಾನೊಬ್ಳು ಅನಾಥೆ ಆಗಿದ್ದೀನಿ ನಿನ್ನ ಥರ. ನೀನು ಮಾತು ಬರದೆ ಮೂಗಿಯಾಗಿದೆಯಾ, ಆದರೆ ನಾನು ಎಲ್ಲ ಮಾತು ಬಂದು ಮೂಗಿಯಾಗಿದ್ದೀನಿ. ಈ ಮನೇಲಿ ನನಗೆ ಯಾವ ಬೆಲೆಯೂ ಉಳಿದಿಲ್ಲ. ಅಟ್ಲೀಸ್ಟ್ ಮಗಳು ಅನ್ನೋ ಬೆಲೆ ಕೂಡ ಉಳಿದಿಲ್ಲ. ನಾನೊಬ್ಳು ಈ ಮನೆಗೆ ಕೆಲಸದೋಳ ಥರ ನೋಡ್ತಾ ಇದ್ದಾರೆ ನಮ್ಮತ್ತಿಗೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೆ ಅಂತ ಗೊತ್ತಿಲ್ಲ ಗಂಗಾ, ಆದರೆ ನನ್ನ ಪ್ರತಿಯೊಂದು ನೋವಲ್ಲೂ ನನ್ನ ಮಗಳು ನನ್ನ ತಾಯಿ ಥರ ನೋಡ್ಕೊಂಡಿದ್ದಾಳೆ. ಅದು ಯಾವುದೋ ಜನದ ಪುಣ್ಯ ಅಂತ ಅನ್ಕೊತೀನಿ ಗಂಗಾ. ಆದರೆ ಅವಳಿಗಾದರೂ ಒಳ್ಳೆ ಜೀವನ ಸಿಗಬೇಕು ಅನ್ನೋದೇ ನನ್ನ ಆಸೆ ಗಂಗಾ. ಬಂದ್ಬಿಟ್ಯಾ ಬೆಳಿಗ್ಗೆನೆ ಗಂಗನ್ ತಲೆ ತಿನ್ನೋಕೆ? ನಿನಗೆ ಇದನ್ನ ಬಿಟ್ಟು ಇನ್ನೇನಮ್ಮ ಕೆಲಸ ಇದೆ? ಇಷ್ಟು ಬೇಗ ಎದ್ದು ಬಂದ್ಬಿಟ್ಯಾ ಭೂಮಿಕಾ? ಅಲ್ಲ ಅಮ್ಮ, ಎಷ್ಟು ಸರಿ ಹೇಳಿದೆ ನಿನಗೆ, ನೀನು ಎದ್ದ ತಕ್ಷಣ ನನ್ನ ಎಬ್ರಸಮ್ಮ ಅಂತ. ನೀನಂತೂ ಎಬ್ಸೋದೇ ಇಲ್ಲ. ನಾನು ಮುದ್ದು ಕಂಡಮ್ಮ, ನಿದ್ದೆ ಮಾಡಬೇಕಾದ್ರೆ ಎಷ್ಟು ಮುದ್ದ ಕಾಣಿಸ್ತಾಳೆ ಗೊತ್ತಾ? ನನಗೆ ಎಪ್ಸೋಕೆ ಮನಸ್ಸೇ ಬರಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ನಾನೇ ಬಿಟ್ಟು ಬಂದೆ. ಇವಾಗ ಏನಮ್ಮ ಆಗಬಾರ್ದಾಗಿರೋದು? ಹೌದಾ ಅಮ್ಮ? ಭೂಮಿಕಾ ನೋಡು, ಮಾತಾಡ್ತಾ ನಿಂತ್ಕೊಂಡೇ ಬಿಟ್ಟೆ. ಸರಿ, ಇದನ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಇಟ್ಲಿಗೆ ಹಾಕ್ಬರ್ತೀನಿ, ಸರಿನಾ? ನೀನು ಹೋಗು ಕಂದ. ಅಮ್ಮ ಅಮ್ಮ ಬೇಡ ಅಮ್ಮ, ಇವತ್ತೊಂದಿನ ನಾನೇ ಎತ್ಕೊಂಡು ಹೋಗಕ್ಕೆ ಬರ್ತೀನಿ, ಸರಿನಾ? ಇವತ್ತು ನನ್ನ ಮುದ್ದು ಅಮ್ಮಂಗೆ ನಾನು ರೆಸ್ಟ್ ಕೊಡ್ತಾ ಇದ್ದೀನಿ ಅನ್ಕೋ. ಬೇಡಮ್ಮ, ಎಷ್ಟು ಸರಿ ಹೇಳೋದು? ನಾನೇ ತಗೊಂಡೋಗಕ್ಕೆ ಬರ್ತೀನಿ, ನಿನಗೆ ಯಾಕಮ್ಮ ತೊಂದರೆ? ನನಗಂತೂ ಹಣೆ ಬರ ಗ್ರಹಚಾರ, ನಾನು ಮಾಡಲೇಬೇಕು, ವಿಧಿ ಇಲ್ಲ. ಆದರೆ ನೀನು ಖುಷಿಯಾಗಿರ್ಬೇಕಮ್ಮ. ಈ ಅಮ್ಮ ಚೆನ್ನಾಗಿರೋ ತನಕ ನಿನ್ನ ರಾಣಿ ಥರ ನೋಡ್ಕೊತಾಳೆ. ಅಯ್ಯೋ ನನ್ನ ಮುದ್ದು ಅಮ್ಮ, ನಾನು ನಿನಗೆ ಯಾವಾಗಲೂ ರಾಜ್ಕುಮಾರೇನೆ. ಅದಕ್ಕೆ ಅಮ್ಮ ಇವಾಗ ನಿನ್ನ ಕೆಲಸ ನಾನು ಮಾಡ್ತೀನಿ, ಈಗ ಬೇಡ ಅನ್ನಂಗಿಲ್ಲ. ನಿನಗೆ ಈ ಮಗಳ ಮೇಲೆ ಪ್ರೀತಿ ಇದೆಯೋ ಇಲ್ವಾ ಅಮ್ಮ? ಹೇಳಮ್ಮ. ಆಟ ಅಲ್ವಾ ಭೂಮಿಕಾ ನಿಂದು? ಸರಿ ಕಣಮ್ಮ, ನಿನ್ನಿಷ್ಟ, ಸರಿನಾ? ಅಕ್ಕೆಗೆ ಹಾಕಿ ಬಂದ್ಬಿಡು, ನಾನಷ್ಟೊತ್ತಿಗೆ ಕಸ ಎಲ್ಲ ಗುಡ್ಸ್ಕೊ ಬರ್ತೀನಿ. ನನ್ನ ಮುದ್ದು ಅಮ್ಮ. ದೇವ್ರೆ, ಎಷ್ಟೇ ಕಷ್ಟ ಬಂದರೂ ನನ್ನ ಮಗಳು ಈ ರಾಣಿ ಥರ ಇರೋಂಗೆ ನೋಡ್ಕೊಳಪ್ಪ, ನನಗಷ್ಟೇ ಸಾಕು. ನನ್ನ ಭೂಮಿಕಾ ನನ್ನ ಕಷ್ಟ ಎಲ್ಲ ಎಷ್ಟು ಅರ್ಥ ಮಾಡ್ಕೊತಾಳೆ. ಪ್ರತಿಯೊಬ್ಬ ತಾಯಿಗೂ ಈ ಥರನೇ ಮಗಳು ಇದ್ದರೆ ಯಾವ ತಾಯಿನೂ ಮಗಳ ಮೇಲೆ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳಲ್ಲ. ಯಾವತ್ತೂ ಆ ಮನೇಲಿ ದೇವಿ ನೆನೆಸಿರ್ತಾಳೆ. ಪಾಪ ನಮ್ಮಮ್ಮ ನನಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಇನ್ಮೇಲೆ ಇಂಥ ಸಣ್ಣ ಪುಟ್ಟ ಕೆಲಸನಾದರೂ ನಾನು ಅಮ್ಮಂಗೆ ಮಾಡ್ಕೊಡ್ತಾ ಇರಬೇಕು. ಅಮ್ಮಂಗೂ ಕೆಲಸ ಕಮ್ಮಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ, ಅಮ್ಮನ ಮುಖದಲ್ಲೇ ಸಂತೋಷ ನೋಡ್ದಂಗೆ ಆಗುತ್ತೆ. ಹೌದು ಭೂಮಿಕಾ, ನೀನು ಯಾವಾಗಲೂ ಈ ಥರ ಖುಷಿಯಾಗಿ ನಿಮ್ಮ ಅಮ್ಮನ ಮುಂದೆ ಇದ್ದರೆ ಅಮ್ಮನೂ ಕೂಡ ಖುಷಿಯಾಗೇ ಇರ್ತಾರೆ. ಹಾಗೆ ಅಮ್ಮನ ಕೆಲಸ ಎಲ್ಲ ನೀನೇ ನೋಡ್ಕೋಬೇಕು ಭೂಮಿಕಾ. ಅಯ್ಯೋ ಅಯ್ಯೋ ಅಂಕಲ್, ಇದೇನಿದು ಒಂದೇ ಸಮನೆ ಗೂಳಿ ತರ ಹೋಗ್ತಿದ್ದೀರಲ್ಲ? ಇಲ್ಲಿ ನಾನು ಬರ್ತಿದ್ದೀನಿ ಅಂತ ಕಾಣಿಸ್ತಿಲ್ವಾ ನಿಮ್ಗೆ? ಭೂಮಿಕಾ ನೋಡ್ಕೊಂಡ್ ಬನ್ನಿ ಅಂಕಲ್. ಅಂಕಲ್ ನಿಮ್ಮನ್ನೇ ಮಾತಾಡ್ಸ್ತಾ ಇರೋದು, ಸೈಡಿಗಾದ್ರೂ ಬರ್ರಿ ಅಂಕಲ್, ತುಂಬಾ ಭಾರ ಇದೆ ಇದು ಪುಟ್ಟಿ. ನೋಡ್ಲ ಮಗ, ಈ ಹುಡ್ಗಿನೆಯ ನಾವೀಗ ನೋಡಕ್ ಬಂದಿರೋದು. ಒಸಿ ನೀಟಾಗಿ ನೋಡು, ಏನು ಚಂದ ಕ್ಯಾಮೆ ಮಾಡ್ತಾಳೆ, ಸಗಣಿ ಎಲ್ಲ ಗುಡಿಸ್ತಾವಳೆ. ಅಲ್ಲ ಕಂದಡಪ್ಪೋ, ಶಾನೆ ಚಿಕ್ಕ ಹುಡುಗಿ ಅನ್ಸಕ್ಕಿಲ್ವೇ? ಹೋಗಿ ಈ ಹುಡುಗಿನ ನಾನು ಮದುವೆ ಆಗ್ಬೇಕೆ? ಅಯ್ಯೋ, ನಾನು ಅವ್ರ ಅಪ್ಪ ಕಂಡಂಗೆ ಕಾಣ್ತೀನಿ? ಇಲ್ಲ ಕಣ್ಲ ನಿನಗೆ, ಎಂಡ್ರು ಬಿಟ್ಟೋದಳಿಗೆ ಇನ್ನೆಂತ ಹೆಣ್ಣು ತಂದು ಮದುವೆ ಮಾಡ್ತಾರ ನಾನು ಕಾಣೆ. ಈಕೆ ಇವರ ಅತ್ತೆ ಒಬ್ಳವಳೆ, ಅವಳು ಬರೀ ಆಸ್ತಿ ಅಂದರೆ ಬಾಯ್ ಬಿಡ್ತಾಳೆ. ಅದಕ್ಕೆ ಕಣ್ಲ ಮಗ ಇಲ್ಲಿಗೆ ಬಂದಿರೋದು. ಹೆಂಗೋ ನಮಗೂ ಅಷ್ಟೋ ಇಷ್ಟೋ ಜಮೀನು ಇದೆಯಲ್ಲ, ಹೇಳ್ಬಿಟ್ಟು ಈ ಹುಡುಗಿನೇ ಮದುವೆ ಮಾಡ್ಕೊಂಡ್ರಾತು ಬಾ. ನಾನು ಏನಾರ ತಲೆಗೆ ತುಂಬ್ತೀನಿ ಮಗ, ನೀನೇನು ತಲೆ ಕೆಡ್ಸ್ಕೊಬೇಡ. ಈ ಹುಡುಗಿ ನಿನಗೆ ಫಿಕ್ಸ್ ಕಣ್ಲಾ. ಕಂದಡಪ್ಪ, ನೋಡೋಕ್ಕೂ ಭಾಳ ಚಂದಾಗವಳೆ. ಈ ಹುಡುಗಿನೇ ಫಿಕ್ಸ್ ಬಿಡು. ಏನು ವಯಸ್ಸಲ್ಲಿ ನಾನು ದೊಡ್ಡನು ಅಂದರೆ ಏನಾಯ್ತು ತಗ? ನಮ್ಮಮ್ಮ ಅಂದರೆ ಒಂದು 20 ವರ್ಷ ದೊಡ್ಡನ ಅದೇ ನಾಟಯ್ಯ. ಅದೇಲ್ಲ 20 ವರ್ಷ ಅಂತೀ? ನಿನಗೀಗಾಗಲೇ 45 ವರ್ಷ, 50 ವರ್ಷದ ಬಡ್ಡಿಗೆ ಬಂದಿದೀಯಾ ಏನೋ? ನೀನು ಈಗ ಎಳೆ ಹುಡುಗ ಅನ್ಕೊಂಬಿಟ್ಟವನೋ ಏನೋ. ಆ ಮಗ ಇನ್ನುವ ಈಗ 15 ವರ್ಷದ ಕಂಡ್ಲಾ? ಮುದೇವಿ ಬಾ. ಏನು ನೋಡಪ್ಪ ನೀನು? ಅಯ್ಯೋ, ಇರೋ ಅಷ್ಟೋ ಇಷ್ಟ ಮರ್ಯಾದಿನೂ ಮತ್ತೆ ಹುಡುಗಿ ನೋಡ್ತೀನಿ ಅಂತ ಕರ್ಕೊಬಂದು ಹರಾಜ್ ಹಾಕ್ಬಿಟ್ಬಿಡಪ್ಪ ಮತ್ತೆ. ಅದು ಯಾಕಂಗೆ ಬಾಯ್ಬಿಟ್ಟಿಯಾ? ನೊಳಗಿನ ಓದವು ಬರ್ಲ ಮುದೇವಿ. ಅಲ್ಲ ಕಂದಡಪ್ಪು, ಹಳೆ ಮನೆ ಆದ್ರೂ ಏನು ಸಂದ ಕಟ್ಟವ್ರಲ್ವೇ? ತಿಕ್ಕ ಮುಚ್ಕೊಂಬಾರಲ್ಲ ಮುದೇವಿ. ಈ ಮನೆ ಬಗ್ಗೆ ಮಾತಾಡಿದ್ರೆ ಈ ಅಮ್ಮ ಸಹಿಸಕ್ಕಿಲ್ಲ. ಮತ್ತೆ ನಾವು ಹುಡುಗಿ ನೋಡಕ್ ಬಂದಿದ್ದೀವಿ, ಆಮೇಲೆ ಏನಾರ ತಕ್ಕಂದು ದೊಣ್ಣೆ ಗಿಣ್ಣೆಯ ಅಟ್ಟ ಆಡ್ಸ್ಕೊಂಡ್ ಬಂದ್ಬಿಡ್ತಾಳೆ ಆಟಯ್ಯ. ಅಯ್ಯೋ, ಇದೇನು ನೋಡಪ್ಪ ಹಿಂಗೆಲ್ಲ ಹೇಳಿ ಎದುರಿಸ್ತದೀಯಾ? ಈಗಲೇ ಹಿಂಗಾದ್ರೆ ಮುಂದೆ ಹೆಂಗ್ ದೊಡಪ್ಪು? ಅಯ್ಯೋ ಮುದೇವಿ, ಮುಂದೆ ನೋಡ್ಕೊಂಡ್ರಾಯ್ತು ತಗ. ಯಾಕೆ ಅಂದರೆ ಅವ್ರ ಮನೆ ಹೆಣ್ಣು ನಮ್ಮ ಮನೆಗೆ ಇರ್ತದೆ. ಅವಾಗ ಏನು ಬಾಲ ಬಿಚ್ಚಕ್ಕಾಗಿಲ್ಲ. ಬಾ, ಇವಾಗ ಸುಮ್ಮನೆ ತೆಪ್ಪಗೆ ಒಳಕೋಗಿ ಕೇಳ್ಕೊಂಬರುವ, ಏನಾಗ್ತದೋ ಏನೋ. ದೊಡ್ಡಮೋರೇ ಇದ್ದೀರೇನ್ರವಾ? ಯಾರದು? ಇದೀ ಒಳಗೆ ಬನ್ನಿ. ಓ ವೀರಣ್ಣವ್ರು, ನಮಸ್ಕಾರ ವೀರಣ್ಣ. ಏನು ಇಷ್ಟು ಊರ ಪಾದ ಬೆಳೆಸ್ಬಿಟ್ಟಿದೀಯಾ? ಎಷ್ಟು ಕಿದ ಕರೆದ್ರೂ ಬರೋಕ್ಕಿಲ್ಲ. ಇವತ್ತೇನಪ್ಪ ನಮ್ಮ ಮನೆ ದಾರಿ ಕಂಡ್ರದು ನಿಮಗೆ?
ಏನು ಇಲ್ಕಂಡ್ ಮಗ ಸಂದಕ್ಕಿದೆಯೋ ಏನು ಮಾಡಿದವ ಸುಮ್ಕೆ ಬರೋಕ್ಕಾದಿತ್ತೆ ಅದಕ್ಕೆ ಏನೋ ಹೊಸಿ ಕೆಲಸ ಇತ್ತು ನಿಂತವ ಅದಕ್ಕೆ ಬಂದಿನಿ ನೋಡವ. ಕುತ್ಕೋ ವೀರಣು, ಹೇಳ್ ವೀರಣು, ಏನು ಕೆಲಸ ಆಗಬೇಕಿತ್ತು? ಅದು ಇಷ್ಟು ದೂರ ಈ ತಂಗಿ ನೆನ್ಸ್ಕೊಂಡು ಅಪರೂಪಕ್ಕೆ ಬಂದಿದ್ಯಾ? ಹೇಳು, ಅದೇನು ಕೆಲಸ ಮಾಡಿಕೊಡುವ. ನಿನಗಿಲ್ಲ ಅಂತೀನೇನು? ಎಂತೆಂಥರ್ಗೋ ಏನೇನೋ ಮಾಡಿಕೊಟ್ಟಿದ್ದೀನಂತೆ, ನಿನಗಿಲ್ಲ ಅಂತೀನಿ ವೀರಣು. ನನಗೆ ಶಾನೆ ಉಪಕಾರ ಮಾಡಿದ್ಯಾ ಅವಾಗ. ಹ್ಞೂ ಕಣ್ಮಗ, ಅದೇ ನಂಬಿಕೆ ಮೇಲೆ ಬಂದಿದ್ದೀನಿ ನೋಡವ. ಇಲ್ಲಿ ನಾನು ಕರ್ಕೊ ಬಂದಿದ್ದೀನಿ ನೋಡವ. ಇವನು ಬೇರೆ ಯಾರೂ ಅಲ್ಲ, ನನ್ನ ತಮ್ಮನ ಮಗನೆಯ. ಇವನಿಗೆ ಮದುವೆ ಆಗಿತ್ತು ಕಣವು, ಪಾಪ ಚೆನ್ನಾಗಿತ್ತು. ಏನು ಮಾಡ್ತೀಯಾ, ಆ ಎಂಡ್ರು ಸರಿ ಇರಲಿಲ್ಲ, ಯಾವನ್ ಕುಟಗೋ ಓಡೋಗ್ಬಿಟ್ಲು. ಅದಕ್ಕೆ ಮಗ ಈಗ ಅವನನ್ನ ಹಿಂಗೆ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಅದಕ್ಕೆ ಮದುವೆಗಿದ್ವೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸಂದಾಗಿದ್ದು ಅನ್ಕೊಳವು ಅವನು ನಮ್ಮ ತಮ್ಮ ಆದ್ರೂ ಸಂದಾಗ ಜಮೀನೆಲ್ಲ ಮಾಡ್ಕೊಂಡವನೇ. ಅಡಿಕೆ ತೋಟ ಬೇರೆ ಈತೆ, ಹೊಲ ಈತೆ, ನೀರ ಹೆಸರು ಹೊಲ ಬೇರೆ, ಏನೊಂದು ಓದ್ಕೊಂಡಿಲ್ಲ ಅನ್ನೋದು ಬಿಟ್ರೆ ಸಂದಕ್ಕೆ ಅವನೇ. ಏಜೊಂದೊಂದು ಚೂರು ಹಂಗೋ ಹಿಂಗೋ ಈತ್ಕಣವ. ಅದಕ್ಕೆ ನಿಂತವ ಬಂದಿದ್ದೀನಿ. ಅಲ್ಲ ಕಣ್ ವೀರಣ್ಣ, ನಮ್ಮ ಮನೆಗೆ ಅಂತ ಯಾವ ಹೆಣ್ಣು ಇಲ್ವಲ್ಲ ವೀರಣ್ಣ. ನೀನು ಕೇಳ್ತಾ ಇರೋ ಅಂತ ಹೆಣ್ಣು ಯಾವೂ ಇಲ್ಲಪ್ಪ. ನೋಡೋಣ, ನನಗೆ ಯಾರ ಗೊತ್ತಿದ್ರೆ ಅಕಸ್ಮಾತ್ ನೋಡಿ ಅಲ್ಲಿ ಇಲ್ಲಿ ಕೇಳಿ ಹೇಳ್ತೀನಿ ತಗ. ಅಯ್ಯೋ ಮಗ, ಅದಕ್ಕೆ ನಿಂಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಅಲ್ಲ ಮಗ, ಕೈಯಾಗೆ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆಲ್ಲ ಊರೆಲ್ಲ ಹುಡ್ಕಾಡಿದ್ರಂತೆ. ಹಂಗಾಯ್ತು ನಿನ್ನ ಕತೆ. ಅಲ್ಲ ಮಗ, ಆಕೆ ನಿಮ್ಮ ಅದಕ್ಕೆ ಮಗಳು ಅವಳಲ್ಲ, ನಿನಗೆ ಹೆಂಗೋ ಹೊರ್ಕೊಂಡ್ರೆ ಆಗಕ್ಕಿಲ್ಲ. ಈಗ ಅವ್ರು ಬೇರೆ ನಿನಗೆ ಭಾರ ಆಗೋವ್ರೆ. ಈಗ ಸುಮ್ಮನೆ ಆಕೆನ ಇವನಿಗೆ ಕೊಟ್ಟು ಗಂಟಾಕ್ಬಿಟ್ರೆ ಆಸ್ತಿನೂ ಬರ್ತೈತೆ. ನೀವು ನನ್ನ ಮಗ ಆಕೆನ ಸಂದಗೂ ನೋಡ್ಕೊಂತವನೆ. ನೋಡು ಹೊಸಿ ಯೋಚನೆ ಮಾಡು ಮಗ. ಅದಕ್ಕೆ ಅಲ್ಲಿ ಇಲ್ಲಿ ಹೋಗೋದು ಬಿಟ್ಟು ನಿಂತವನೇ ಬಂದಿರೋದು. ಈಗೇನು ಮಗ ಹುಡುಗಿರಿಗೇನು ಬರನೇ, ಯಾಕೆ ಬಂದಿದ್ದೀನಿ ಅಂತ ಹೊಸಿ ಯೋಚನೆ ಮಾಡು.